ನೋಡಿ, ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ಮುಂದೂಡಿಕೆ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ಮುಂದೂಡಿಕೆ, ಇವತ್ತೇ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ, ಇವತ್ತೇ ತೀರ್ಪು ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಜಾಮೀನು ಅರ್ಜಿಯ ವಿಚಾರಣೆ ಮುಂದಕ್ಕೆ ಹೋಗಿದೆ. ಅಲ್ಲಿಗೆ ಇನ್ನಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಆಲ್ರೆಡಿ 4 ದಿನ ನೀಡಲಾಗಿದೆ ಅವ್ರನ್ನ, ಇನ್ನೂ 2 ದಿನ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಇವತ್ತು ನಿರೀಕ್ಷಣಾ ಜಾಮೀನು ಸಿಗುವ ಸಾಧ್ಯತೆ ಇದೆ ಅಂತ ನಿರೀಕ್ಷೆ ಮಾಡ್ತಾ ಇದ್ರು. ಬಟ್ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇಲ್ಲ, ಬದಲಾಗಿ ಅದನ್ನ ಮುಂದೂಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನೀಲ್, ಕಾರಣ ಏನು ಮುಂದೂಡಿಕೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನ 2 ದಿನ ಎಸ್ಐಟಿ ಕಸ್ಟಡಿಯಲ್ಲೇ ಇರಬೇಕಾದಂತ ಅನಿವಾರ್ಯತೆ ಎಚ್.ಡಿ. ರೇವಣ್ಣ ಅವ್ರಿಗೆ. ಅವ್ರ ಮೇಲೆ ದಾಖಲಾಗಿರುವಂತಹ ಪ್ರಕರಣ ಗಮನಿಸಿದ್ರೆ ಅವ್ರಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸುನೀಲ್. ಎಸ್ ಶ್ರುತಿ, ಮಾಜಿ ಸಚಿವ ಶಾಸಕ ಎಚ್.ಡಿ. ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ನಾಯಕ್ ಅನ್ನುವಂಥ ಒಂದು ವಕೀಲರು ಅಪಿಯರ್ ಆಗ್ತಿದ್ರು. ಆದರೆ ಇವತ್ತಿನಿಂದ ಹಿರಿಯ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು ಎಚ್.ಡಿ. ರೇವಣ್ಣ ಪರ ವಾದ ಮಂಡನೆಯನ್ನು ಮಾಡೋದಕ್ಕೆ ಅಪಿಯರ್ ಆಗಿರುವಂಥದ್ದು. ಇದು ಒಂದು ರೀತಿಯಲ್ಲಿ ಅಂದರೆ ಈ ಲೀಗಲ್ ಇದನ್ನು ನೋಡ್ತಾ ಹೋದರೆ ಸಿ.ವಿ. ನಾಗೇಶ್ ಅಪಿಯರ್ ಆದರೆ ಎಲ್ಲೋ ಒಂದು ಕಡೆ ಒಂದು ಹೋಪ್ಸ್ ಬಂದ್ಬಿಡುತ್ತೆ. ಬೇರೆ ಅಡ್ವೊಕೇಟ್ಗಳಿಗಿಂತ ಜಾಸ್ತಿ ಸಿ.ವಿ. ನಾಗೇಶ್ ಅವರು ಇದ್ದರೆ ಆ ಒಂದು ಕೇಸ್ನ ಬೇರೆದೇ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಈ ಒಂದು ಲೀಗಲ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಈಗ ಅವರು ಅಪಿಯರ್ ಆಗಿರುವುದರಿಂದಾಗಿ ಯಾವ ರೀತಿ ಬೆಳವಣಿಗೆಗಳು ಆಗತ್ತೆ ಅನ್ನೋದು ನೋಡಬೇಕಾಗಿರುವಂಥದ್ದು. ಇವತ್ತು ಅಪಿಯರ್ ಆಗಿರುವಂತಹ ಸಿ.ವಿ. ನಾಗೇಶ್ ಅವರು ಒಂದು ವೇಳೆ ಆರೋಪಿ ಬಂಧನದಲ್ಲಿ ಇರುವಂತಹ ಟೈಮ್ನಲ್ಲಿ, ನ್ಯಾಯಾಂಗ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತಹ ಟೈಮಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಅದನ್ನು ಮಾನ್ಯತೆ ಮಾಡ್ಬೋದಾ ಇಲ್ವಾ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ನಿದರ್ಶನಗಳನ್ನು ಕೂಡ ಸಿ.ವಿ. ನಾಗೇಶ್ ಅವರು ಕೋರ್ಟ್ ಮುಂದಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಕೋರ್ಟ್ ಈ SPPಗೆ ಒಂದು ನೋಟಿಸ್ನ ಜಾರಿ ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾಮೀನು ಅರ್ಜಿಯನ್ನು ವಿಚಾರಣೆಗೊಳಪಡಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥನ್ನು ಕೇಳಿಕೊಂಡು ಒಂದು ನೋಟಿಸ್ನ ಜಾರಿ ಮಾಡಿದೆ. ಜೊತೆಗೆ ಈ ಒಂದು ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಿದೆ. ಸದ್ಯಕ್ಕೆ ರೇವಣ್ಣ ಅವರ ಪೊಲೀಸ್ ಕಸ್ಟಡಿ 4 ದಿನಗಳ ಕಾಲ ಇರುವಂಥದ್ದು. 4 ದಿನಗಳ ವಿಚಾರಣೆ ಬಳಿಕ ಅವ್ರನ್ನ ಮತ್ತೆ ಕೋರ್ಟಿಗೆ ಹಾಜರುಪಡಿಸಬೇಕಾಗಿದೆ. ಒಂದು ವೇಳೆ ಅದರ ಒಳಗಾಗಿ ಎಚ್.ಡಿ. ರೇವಣ್ಣ ಪರ ವಕೀಲರು ವಾದವನ್ನು ಸಲ್ಲಿಕೆ ಮಾಡಿ ರೇವಣ್ಣ ಅವರಿಗೆ ಜಾಮೀನು ಕೊಡೋದಕ್ಕೆ ಏನೇನು ಕಾರಣಗಳು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದರೆ ಕೋರ್ಟ್ನಲ್ಲಿ ಏನಾದರೂ ಅಪ್ರೂವ್ ಆದರೆ 4 ದಿನಗಳ ಬಳಿಕ ಅವರಿಗೆ ಜಾಮೀನು ಸಿಗುವಂಥ ಒಂದು ಚಾನ್ಸಸ್ ಕೂಡ ಇರುವಂಥದ್ದು. ಆದರೆ ಇದೆಲ್ಲದಕ್ಕೂ ಕೂಡ SIT ಪರ ವಕೀಲರು ಏನೆಲ್ಲ ಅಂಶಗಳನ್ನು ಮುಂದಿಡ್ತಾರೆ, ವಿಚಾರಣೆ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಅವರು ಯಾವ ರೀತಿ ವಿಚಾರಣೆಗೆ ಸಹಕಾರವನ್ನು ನೀಡಿದ್ದಾರೆ, ಇದೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಶ್ರುತಿ. ಓಕೆ ಸುನೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇಷ್ಟು ದಿನ ಎಚ್.ಡಿ. ರೇವಣ್ಣ ಪರವಾಗಿ ವಕೀಲರು ಗೋಪಾಲ್ ಅವರು ಇದ್ರು. ಬಟ್ ಈಗ ಹಿರಿಯ ವಕೀಲರು ಸಿ.ವಿ. ನಾಗೇಶ್ ಅವರು ಈ ಪ್ರಕರಣವನ್ನು ವಹಿಸಿಕೊಂಡಿದ್ದಾರಂತೆ. ಇನ್ನು ದೇವರಾಜೇಗೌಡಗೆ ಶ್ರೇಯಸ್ ಪಟೇಲ್ ಒಂದು ಸವಾಲು ಹಾಕಿದ್ದಾರೆ. ಶ್ರೇಯಸ್ ಪಟೇಲ್ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿರುವಂಥ ಅಭ್ಯರ್ಥಿ. ಕಳೆದ ಬಾರಿ ಹೊಳೆ ನರಸೀಪುರದಲ್ಲಿ ಕೂಡ ಸ್ಪರ್ಧೆ ಮಾಡಿದರು. ಕೇವಲ 3,000 ಮತಗಳ ಅಂತರ ಅಷ್ಟು ದೊಡ್ಡ ಟಕ್ಕರ್ ಕೊಟ್ಟಿದ್ದರು. ಹೊಳೆ ನರಸೀಪುರಕ್ಕೆ ಚರ್ಚೆಗೆ ಬರಲಿ ಅಂತ ಸವಾಲು ಹಾಕಿದ್ದಾರೆ. ಸ್ಕೈ ಬರ್ಡ್ ಹೋಟೆಲ್ CC ಕ್ಯಾಮರಾ ಚೆಕ್ ಮಾಡಲಿ, ಸ್ಕೈ ಬರ್ಡ್ ಹೋಟೆಲ್ CC ಕ್ಯಾಮರಾ ಸಾಬೀತಾದರೆ ರಾಜಕೀಯ ಬಿಡ್ತೀನಿ ಅಂತ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ. ದಿವಂಗತ ಪುಟ್ಟಸ್ವಾಮಿ ಗೌಡ್ರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಸಂಬಂಧಿಸಿದಂತೆ ದಿನಕ್ಕೊಂದು ತಿರುವು ಪಡಿತಾ ಇರುವಂಥದ್ದು. ಜೊತೆಗೆ ನಿನ್ನೆ ವಕೀಲ ದೇವರಾಜೇಗೌಡ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪೆನ್ಡ್ರೈವ್ ವೈರಲ್ ಆಗಲಿಕ್ಕೆ DCM DK ಶಿವಕುಮಾರ್ ಕಾರಣ, ಮತ್ತು ಹಾಸನದ ಲೋಕಸಭಾ ಸ್ಪರ್ಧೆಗೆ ಸ್ಪರ್ಧಿಸಿದ್ರು ಶ್ರೇಯಸ್ ಪಟೇಲ್, ಇವರು ಅಭ್ಯರ್ಥಿ ಅವರು ಕೂಡ ಕಾರಣ ಅಂತ ಕೆಲ ಮಾತುಗಳನ್ನ ಆಡಿದ್ದಾರೆ. ಈಗ ಶ್ರೇಯಸ್ ಪಟೇಲ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ತಮ್ಮ ಗಮನಕ್ಕಿರ್ಬೋದು, ನಿನ್ನೆ ದೇವರಾಜೇಗೌಡರು ಒಂದು ಮಾತು ಹೇಳಿದ್ದಾರೆ. ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಕೈ ಬರ್ಡ್ ಹೋಟ್ಲಲ್ಲಿ ತಾವು ಸಂತ್ರಸ್ತರನ್ನು ಬಿಟ್ ಮಾಡಿದ್ರ, ಅಲ್ಲಿ ಅದರ ಬಿಡುಗಡೆಗೆ ಪೆನ್ಡ್ರೈವ್ ವೈರಲ್ ಬಗ್ಗೆ ಅಲ್ಲಿ ನೀವು ಸಂಚು ರೂಪಿಸಿದ್ದೀರಾ, ನೀವು ಕೂಡ ಭಾಗಿಯಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಾ? ಇದೆಲ್ಲ ಒಂದು ವ್ಯವಸ್ಥಿತ ಪಿತೂರಿ ಅಂತ ನಾನು ಹೇಳ್ತೀನಿ. ಇದು ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದ ನಾಯಕರುಗಳಿಗೆ ಮತ್ತು ನನಗೆ ಅವರ ಹೆಸರಿಗೆ ಒಂದು ಹಾಳು ಮಾಡಬೇಕು ಅನ್ನೋ ಒಂದು ಪಿತೂರಿಯಿಂದ ಮತ್ತು ಮಾಡಿರುವಂಥ ಕೆಲಸ ಇದು. ಅವ್ರು ಏನೇನು ಎಲ್ಲ ಆರೋಪ ಮಾಡಿದ್ದಾರೆ ಅದು 100ಕ್ಕೆ 100 ಶುದ್ಧ. ಅವ್ರು ಖಂಡಿತವಾಗಿಯೂ ಶುದ್ಧ ಸುಳ್ಳು. ಅವರು ಅದನ್ನು ದಾಖಲೆ ಸಮೇತ ಅವ್ರು ನನ್ನ ಮುಂದೆ ಬರಲಿ, ನಾನು ಚರ್ಚೆಗೆ ಸಿದ್ಧನಿದ್ದೇನೆ. ಖಂಡಿತವಾಗಿ ಅವ್ರು ಏನಾದರೂ ಆ ದಾಖಲೆ ತೊಗೊಂಬಂದು ನೀನು ಇಂಥದ್ರಲ್ಲಿ ಶಾಮೀಲಾಗಿದೆಯಾ ಅಂದರೆ ಅದಕ್ಕೆ ನಾನು ತಲೆ ಬಾಗ್ತೀನಿ, ರಾಜಕೀಯವಾಗಿ ನಾನು ನಿವೃತ್ತಿ ಹೊಂದ್ಬಿಡ್ತೀನಿ. ಈಗ ಈ ಪ್ರಕರಣದಲ್ಲಿ ಯಾರು ಸಂತ್ರಸ್ತೆ ತಮ್ಮನ್ನು ಭೇಟಿ ಆಗಿದ್ರಾ? ಈ ಅಂದರೆ ವೈರಲ್ ಆದಮೇಲೆ ಏನಾದರೂ
ಯಾವುದೇ ಒಬ್ಬ ಮಹಿಳೆಯರು ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ ಅಂತ ನನಗೊಂದು ಅವ್ರು ಭೇಟಿ ಆಗೋದಿಲ್ಲ, ಒಂದು ಕರೆ ಮುಖಾಂತರ ಸಹ ನನ್ನ ಹತ್ರ ಮಾತಾಡಿಲ್ಲ. ಅದು ಬೇಕಿದ್ರೆ ಯಾವುದೇ ತನಿಖೆ ಮಾಡಲಿಕ್ಕೂ ನಾನು ಸಿದ್ಧನಿದ್ದೇನೆ. ಹಂಗೆ ರೀತಿ ಯಾರನ್ನ ಅಂತ ಬಂದು ಭೇಟಿ ಮಾಡಿದ್ರು ಮಾತಾಡಿದರೆ ನಾನು 100% ಸಿದ್ಧನಿದ್ದೇನೆ. ಅದನ್ನು ಬಿಟ್ಬಿಟ್ಟು ಇವರು ಅಲ್ಲೆಲ್ಲೋ ಹೋಟ್ಲಲ್ಲಿ ಯಾರನ್ನೋ ಕರ್ಸಿ ಮಾತಾಡಿದ್ರು, ಅದೇನೋ ಇದು ಮಾಡಿದ್ರು, ಅದನ್ನೆಲ್ಲ ಮಾತಾಡೋದಕ್ಕಿಂತ ತನಿಖೆನ ದಿಕ್ ತಪ್ಪಿಸುವಂಥ ಕೆಲಸ ದೇವರಾಜೇಗೌಡ ಮಾಡ್ತಿದ್ದಾರೆ. ಅದನ್ನು ಬಿಟ್ಬಿಟ್ಟು ಆ ಮಹಿಳೆಯರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಲಿ. ಇವರು ಅಡ್ವೊಕೇಟ್ ಆಗಿದ್ದರು, ಇವರು ನಾನು ಸುಪ್ರೀಂ ಕೋರ್ಟಲ್ಲಿ ಲಾಯರು, ಹೈಕೋರ್ಟಲ್ಲಿ ಲಾಯರ್ ಅಂತ ಹೇಳ್ಕೊತಾರೆ. ಅದು ನ್ಯಾಯ ಕೊಡಿಸ್ಲಿ ಮಹಿಳೆಯರಿಗೆ, ಅವ್ರ ಪರ ಪ್ರತಿನಿಧಿಸಲಿ ಇವರು ಕಾನೂನಲ್ಲಿ ನೊಂದ ಮಹಿಳೆಯರ ಪರ. ಅದನ್ನು ಬಿಟ್ಬಿಟ್ಟು ಇವರು ಗೊಜ್ಜೆ ರಾಜಕಾರಣ ಮಾಡಿಕೊಂಡು ತನಿಖೆ ಹಾದಿ ತಪ್ಪಿಸ್ತಾ ಇದ್ದಾರೆ. ಇಲ್ಲಿ ಏನು ಅಲ್ಲಿ ಪೆನ್ ಡ್ರೈವಲ್ಲಿ ಏನು ನಡೆದಿದೆ, ಅಲ್ಲಿ ಯಾರು ಆರೋಪಿ, ಯಾರು ಸಂತ್ರಸ್ತರು ಅಂಥವ್ರಿಗೆ ನ್ಯಾಯ ಕೊಡಿಸಿ ಅಂಥವ್ರು ಶಿಕ್ಷೆ ಆಗೋ ಕೆಲಸನ ಇವ್ರು ಮಾಡಿಸ್ಲಿ. ಅದನ್ನು ದಿಕ್ಕು ತಪ್ಪಿಸ್ಬಿಟ್ಟು ಅವರು ಬಿಟ್ಟರು ಇವ್ರು ಬಿಟ್ಟರು ಅಂತ ಇವ್ರು ಮಾಡಿರೋ ಕೆಲಸನ ಬೇರೆಯವ್ರ ಮೇಲೆ ಓಡಿಸೋವಂಥ ಕೆಲಸ ಮಾಡ್ತಿದ್ದಾರೆ. ಇದನ್ನು ಅವರು ಈ ಮಾಡೋಕ್ಕೆ ಬೆಲೆ ತರಬೇಕಾಗ್ತದೆ. ನಾನು ಕಾನೂನು ಹೋರಾಟಕ್ಕೆ ನಾನು ತಯಾರಿಯನ್ನು ಮಾಡ್ಕೊಂಡಿದ್ದೀನಿ. ಅವ್ರ ಮೇಲೆ ಡೆಫಮೇಷನ್ ಏನು ಮಾನನಷ್ಟ ಮೊಕದ್ದಮೆ ಕೇಸನ್ನು ನಾನು ಹೂಡ್ತಾ ಇದ್ದೀನಿ. ಇವತ್ತು ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ. ಜೊತೆಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರು ಆರೋಪ ಮಾಡಿದ್ದಾರೆ. ಇದನ್ನೆಲ್ಲ ಸುಳ್ಳು. ರಾಜ್ಯಾದ್ಯಂತ ಜನ ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಇದರಿಂದ ಯಾರ್ಯಾರು ಪಿತ್ತೋರು ಇದ್ದಾರೆ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಅಲ್ಲಿಗೆಳುವಂಥ ಕೆಲಸ ಪಕ್ಷ ಮಾಡ್ತದೆ. ಇದರಿಂದ ಯಾರು ವ್ಯವಸ್ಥಿತವಾಗಿ ನಮ್ಮ ಮೇಲೆಲ್ಲ ಒಂದು ಸಂಚು ಮಾಡಿ ನಮ್ಮ ಮೇಲೆ ದೂರ್ತಾ ಇದ್ದಾರೆ, ಇದರಿಂದ ಯಾರಿದ್ದಾರೆ, ಇವರು ಏನೇನು ಮಾಡಿದ್ದಾರೆ ಅನ್ನೋದನ್ನೆಲ್ಲ ಸೂಕ್ಷ್ಮವಾಗಿ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಬಯಲಿಗೆ ಬರ್ತದೆ. ಸರ್, ಈ ಪ್ರಕರಣದಲ್ಲಿ ನಿನ್ನೆ ಕೆಲವು